ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನಾವು ಯಾವುದಾದ್ರೂ ಒಂದು ರೀತಿಲಿ ಚಿತ್ರಾನ್ನ ಅದಕ್ಕೆಲ್ಲ ಹಾಕಿದಾಗ ತೆಗೆದು ಬಿಸಾಕ್ಬಿಡ್ತೀವಿ. ಈ ಥರ ಚಟ್ನಿ ಪುಡಿ ಅನ್ನಕ್ಕೆ, ಚಪಾತಿಗೆ, ಸಾರು ಇಷ್ಟ ಆಗದೆ ಇದ್ದಾಗ ತುಪ್ಪನೂ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ. ನಾನಿದು ಒಂದು ಕಟ್ಟು ತೊಗೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಈಗ ಶುರು ಮಾಡೋಣ. ಇದು ಚಟ್ನಿ ಪುಡಿ. ಒಂದು ಪ್ಯಾನ್ ಇಡ್ತಾಯಿದ್ದೀನಿ ಹುರಿಯೋದಕ್ಕೆ. ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಒಂದು ಬಟ್ಟಲು. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣ ಉರಿಯಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಚಟ್ನಿ ಪುಡಿ. ಈಗ ಅರ್ಧ ಬೌಲು ಉದ್ದಿನ ಬೇಳೆನೂ ಹಾಕ್ತಾ ಇದ್ದೀನಿ ಜೊತೆಗೆ. ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕಿದು ಸಣ್ಣ ಉರಿಲೇನೆ. ಆಗಿದೆ ಇದು. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಗಡ್ಡೆ ಇದು ದಪ್ಪದು. ಇದು ಬೇಕು ಅಂದರೆ ಇನ್ನೂ ಜಾಸ್ತಿನೂ ಹಾಕೋಬೋದು. ನಾನು ಒಂದು ಗಡ್ಡೆ ಹಾಕಿದ್ದೀನಿ, ದಪ್ಪ ಗಡ್ಡೆ. ಅದರಿಂದ ಏನೂ ಇಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ, ಕಮ್ಮಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಸಿ ಹಸಿ ಇದ್ದರೆ ಹುರಿದ್ಬಿಟ್ರೆ ನೀರೆಲ್ಲ ಇಂಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಬೂಸ್ಟೆಲ್ಲ ಏನೂ ಹಿಡಿಯಲ್ಲ. ನೋಡಿ ಆಗಿದೆ, ಇಷ್ಟ ಆದರೆ ಸಾಕು. ಕರಿಬೇವು ಹಾಕ್ತಾಯಿದ್ದೀನಿ. ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಕರಿಬೇವಿಗೆ. ಮೊದಲೇ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಕಹಿ ಇರಲ್ಲ, ಘಮ ಘಮ ಅಂತ ಇರುತ್ತೆ ಚಟ್ನಿ ಪುಡಿ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಹುರ್ಕೊಂಡ್ರೆ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು. ಇನ್ನೂ ಚೆನ್ನಾಗಿ ಹುರಿಬೇಕು. ಅದರೊಳಗಿರೋ ನೀರೆಲ್ಲ ಹಿಂಗಿ ಚೆನ್ನಾಗಿ, ನಾನು ಮೊದಲೇ ತೊಳೆದು ಒಣಗಿಸಿದೆ ಸ್ವಲ್ಪ. ನೋಡಿ ಆಗಿದೆ. ಹಿಂಗೆ ಪುಡಿ ಆಗಿಬಿಡ್ಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಕೊಬ್ಬರಿ ಹಾಕ್ತಾಯಿದ್ದೀನಿ, ಒಂದು ಬಟ್ಲು.
ಇದು ಮೊದಲೇ ಬಿಸಿ ಇರುತ್ತೆ, ಪ್ಯಾನು ಬೇಗ ಆಗಿಬಿಡುತ್ತೆ. ಆಗಿದೆ, ಇದು ಇಷ್ಟಾದರೆ ಸಾಕು. ಹದಿನೈದು ಮೆಣಸಿನ್ಕಾಯಿ ಇದೆ ಇದು. ಇದೊಂಥರ ಬ್ಯಾಡಗೆ ಮೆಣಸಿನ್ಕಾಯಿ, ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತಲ್ಲ, ಅದು ತುಂಬ ಒಳ್ಳೆಯ ಮೆಣಸಿನ್ಕಾಯಿ. ಇದು ತುಂಬ ಖಾರ ಇರುತ್ತೆ ಈ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ. ಅದು ಸ್ವಲ್ಪ ಸಪ್ಪೆ ಬರುತ್ತೆ, ಬ್ಲ್ಯಾಕ್ ಇರೋದು. ಇದು ಸ್ವಲ್ಪ ಖಾರ ಇದ್ರೇ ಚಂದನ ಅಂತ ನಾನು ಇದನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಆಗಿದೆ ಮೆಣಸಿನ್ಕಾಯಿ. ಅರ್ಧ ಸ್ಪೂನಷ್ಟು ಹಿಂಗು ಸೇರಿಸ್ತಾ ಇದ್ದೀನಿ. ಈ ಬಿಸಿಗೆ ಹಾಕ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅರ್ಧ ಬಟ್ಲು ಬೆಲ್ಲ ಹಾಕ್ತಾ ಇದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಇಷ್ಟು ತುಂಬ ಸಣ್ಣದಲ್ಲ, ಸ್ವಲ್ಪ ದೊಡ್ಡ ಗಾತ್ರದ ನಿಂಬೆಹಣ್ಣು ಅಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಪುಡಿ ತೋರಿಸ್ತೀನಿ ನಾನು ನಿಮಗೆ. ತಣ್ಣಗಾಗಿದೆ, ಇದೆಲ್ಲ ರುಬ್ಬೋಣ. ಒಂದೇ ಸಮ ರುಬ್ಕೋಬಾರ್ದು, ಸ್ವಲ್ಪ ಬಿಟ್ಟು ಬಿಟ್ಟು ರುಬ್ಕೋಬೇಕು. ಎರಡು ಸರಿ ಹಾಕ್ತೀನಿ ನಾನು. ಮತ್ತೆ ಹಾಕೊಳ್ತೀನಿ. ಸ್ವಲ್ಪ ಆನ್ ಮಾಡೋದು ಆಫ್ ಮಾಡೋದು ಆ ಥರ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ಆಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಹುಳಿ, ಸಿಹಿ, ಖಾರ, ಉಪ್ಪು, ಕರಿಬೇವಿನ ಸ್ಮೆಲ್ಲು, ಕರಿಬೇವಿನ ಚಟ್ನಿ ಪುಡಿ ರೆಡಿ ಇದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.